ನೀನ್ ಬೇಗ ಬಾರ. ಅದೇನ ಮಂಕ್ರಿನ ಫೋನಲ್ಲೇ ಕೊಟ್ಬಿಡಿ. ಹಿಂಗಿಂದ ಹಿಂಗೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬಿಟ್ಟು ಮಂಕ್ರಿ ಎಲ್ಲ ಕೊಟ್ಬಿಟ್ಟು ಅಲ್ಲಿರೋ ಕಕ್ಕಲ ಬಾಚ್ಕೊಂಬಂದ್ಬಿಡ್ತೀನಿ. ಫೋನಲ್ಲಿ ಹೇಳದ? ಫೋನ್ ಟ್ಯಾಪ್ ಮಾಡಿರ್ತವೆ ಹಂದಿಗಳು ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ಮಾಡ್ತೀನಿ ತಡಿ. ಏನ್ ಸರ್ ಹಂದಿಗಳ? ಹಂದಿಗಳು ಅಂತ ಅಂದ್ರೆ CBI ಕಂಡ್ರಯ್ಯ, ಸ್ವಲ್ಪ ಸುಮ್ಮನಿರ್ರಯ್ಯ. ನೀನ್ ಬೇಗ ಬರ. ಈಗಲೇ ಹೊರಟಾಡಿ ಸ್ಪೀಡ್ ಆಗಿ ಬರ್ತಾ ಇದ್ದೀನಿ. ಸ್ವಿಸ್ ಬ್ಯಾಂಕ್ ದುಡ್ಡು ಅದ್ ಹೆಂಗ್ ನಿಮ್ ಕೈಗೆ ಸೇರುತ್ತೆ ಅಂತ ನಾನು ನೋಡಿಬಿಡ್ತೀನಿ. ನಾನಿರೋವರೆಗೂ ಭಯ ಪಡ್ದೆ. ಸರ್ 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 ಈ ಮಗನಿಗೆ ಆಕ್ಸಿಡೆಂಟ್ ಆಗುತ್ತಂತೆ ಸರ್. ಏನಾಗ್ತಾ ಇದೆಯೋ? ನಿಜಾನ ಹೇಳ್ತಾ ಇದೀನಿ ಸರ್. ಆಕ್ಸಿಡೆಂಟ್ ಆಗಿ ಯಾವ ಫೋನ್ ರೀಚ್ ಆಗ್ತಾ ಇಲ್ಲ. ಇದೆಲ್ಲ ನೀವು ಕಂಡವ್ರ ತಲೆ ಮೇಲೆ ಕೈ ಸಂಪಾದನೆ ಮಾಡದಲ್ಲ, ಅದ್ರ ಪಾಪದ ಫಲ ಸರ್. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಿಮ್ ಮಗನಿಗೆ ಈ ಗತಿ ಕಾಣಿಸಿದಾನೆ. ಬೇಗ ಹೋಗಿ ನಿಮ್ ಫ್ಯಾಮಿಲಿ ಗಾರ್ಡ್ ಕೃಷ್ಣ ಪರಮಾತ್ಮನ ಹತ್ರ ಬೇಡ್ಕೊಳ್ಳಿ ಸರ್. ಆಗ್ಲಾದ್ರೂ ನಿಮ್ ಮಗ ಉಳ್ಕೋಬಹುದು. ನಾನ್ ನಿನ್ಗೇನೋ ಕಡಿಮೆ ಮಾಡಿದ್ದೀನಿ. ನನ್ನ ಮಗನಿಗೆ ಇಂಥ ಶಿಕ್ಷೆ ಕೊಟ್ಟಿದ್ಯಾ ನೀನು? ಆಫ್ಟರ್ ಆಲ್ 50,000 ಕೋಟಿ ರೂಪಾಯಿ ತಗೊಂಡೋಗಿ ನಾನು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಕ್ಕೆ ಹೊಟ್ಟೆ ಉರಿ ಬಂದ್ಬಿಡ್ತಾ ನಿನ್ಗೆ? ನನ್ನ ಮಗನ ಕೋಮಾ ಸ್ಟೇಜ್ ಅಲ್ಲಿ ಇರ್ತೀಯನೋ? ನೀನೇನ್ ಬಾರಿ ಸಾಚಾನ? ಬೆಣ್ಣೆ ಕದ್ದಿಲ್ವಾ ನೀನು? 16,000 ಜನ ಹುಡುಗಿರ್ ಸೀರೆ ಕದ್ದಿಲ್ವಾ ನೀನು? ಮರ್ಯಾದೆಯಾಗಿ ನನ್ನ ಮಗನ ಬದುಕಿಸ್ಕೊಟ್ರೆ ಸರಿ, ಇಲ್ಲ ಅಂತ ಅಂದ್ರೆ ಆ ಮೆಟ್ರೋ ರೈಲ್ ರೂಟ್ ಈ ಕಡೆಗೆ ಬದಲಾಯಿಸ್ಬಿಡ್ತೀನಿ. ಮಾಡ್ತೀನಿ ನಿನಗಿದೆ, ಖಂಡಿತ ಇದೆ ಸರ್. ಸರ್ ಯಾವನವನು? ಯಾಕೋ ಹಂಗ್ ಬರ್ಕತ್ಯ? ಏನಾಯ್ತು ಸರ್? ನಿಮ್ ಮಗ ಏನಾಯ್ತು? ನನ್ನ ಮಗನ್ಗೆ ಫೋನ್ ಬಂದಿತ್ತು, ನಿಮ್ ಮಗ ಸತ್ತೋಗ್ಬಿಟ್ನಂತೆ. ಕೃಷ್ಣ London which is falling. Just give me one and a please. Just give me one and a please. One and a please. ಏನಪ್ಪ ನಿಂಗೆ ಇಂಗ್ಲಿಷ್ ಬರುತ್ತಾ? ನೋಡಪ್ಪ, ಇಂಗ್ಲಿಷ್ ಮಾತಾಡೋರು ನಮ್ ದೇಶ ಆಳ್ಬೇಕು, ದೊಡ್ಡ ದೊರೆ ಆಗ್ಬೇಕು, ಭಿಕ್ಷೆ ಎತ್ತಬಾರ್ದು. ತಗೋ ₹1. ಇದನ್ನ ತಗೊಂಡು ಉದ್ಧಾರ ಆಗು, ದೊಡ್ಡ ದೊರೆ ಆಗು. ಮಿಸ್ಟರ್ ಇಂಡಿಯಾ, ಇಷ್ಟು ದಿನ ಇಂಗ್ಲಿಷ್ನವ್ರ ಕೈನಲ್ಲಿ ಓಡಿಸ್ಕೊಂಡೆ, ಇನ್ನು ಮೇಲೆ ಈ ಇಂಗ್ಲಿಷ್ ಬರೋನ್ ಕೈನಲ್ಲಿ ಹೆಂಗ್ ಓಡಿಸ್ಕೊತೀಯ ನೋಡ್ತಾ ಇರು. ಆವತ್ತು ನಿನ್ನಂತ ಥೌಸಂಡ್ಸ್ ಆಫ್ ಮಿಸ್ಟರ್ ಇಂಡಿಯಾಗಳ ತಲೆ ಮೇಲೆ ಕೈ ಇಟ್ಟಿದ್ರೆ ಶಾಪದ ಫಲನೆ ಕಣೋ, ಫಲನೆ. ನನ್ನ ಮಗ ಸತ್ತೋದ ಕಣೋ. ನಾನು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದೀನಿ. ಸ್ವಿಟ್ಜರ್ಲೆಂಡ್ ಇಂದ ದುಡ್ಡು ಬರ್ತಾ ಇದೆ, ಅದನ್ನ ಅನುಭವಿಸೋದಕ್ಕೆ ನನಗೂ ಆಗಲ್ಲ, ನನ್ನ ಮಗನೂ ಇಲ್ಲ. ನಾನ್ ಸಾಯೋದಕ್ಕೂ ಮೊದಲು ಅದು ಸೀಕ್ರೆಟ್ ಕೋಡ್ ನಾನು ಹಿಂಗೆ ಹೇಳ್ಬಿಡ್ತೀನಿ. ಅದೆಲ್ಲ ನೀನೇ ಎಂಜಾಯ್ ಮಾಡಿ ಸಾಯೋ. ಬಾರ ಇಲ್ಲಿ, ನೀನ್ ಸತ್ತೋದೆ ಅಂತ ಹೇಳಿ ಸೀಕ್ರೆಟ್ ಕೋಡ್ ನಾನು ಇವ್ನು ಹೇಳ್ಬಿಟ್ನಲ್ಲೋ. ಅಯ್ಯಯ್ಯೋ ಡ್ಯಾಡಿ, ಬಡ್ಡಿ ಮಗನೇ, 1000 ಕೋಟಿ ಸೀಕ್ರೆಟ್ ಕೋಡ್ ನ ಆ ಬೆಕ್ಕರ್ ನನ್ ಮನ್ ಕೈ ಕೊಟ್ಬಿಟ್ಟಲ್ಲೋ. ಅಯ್ಯ ನನ್ ಮಗನೇ, ನೀನೆಲ್ಲ ಓಡ್ತಾ ಇದೀಯ? ಜಟ್ಟಿ ಡ್ಯಾಡಿ ಸತ್ತ ಮೇಲೆ ಅಡ್ಡ ಬರ್ತಾವನಲ್ಲ. ನಿಂತ್ಕೊಳ್ಳಲ್ಲ ಬೆಕ್ಕರ್. ಮಿಸ್ಟರ್ ಇಂಡಿಯಾ, ಬಂದೆ. ನಿಂತ್ಕೊಳ್ಳಲೇ, ನನಗ್ ಗೊತ್ತಿ ಎಲ್ಲ ಓಡಕ್ಕಾಗಲ್ಲ. ನಿಂತ್ಕೊಳ್ಳಲೇ. ನೋಡಕ್ ಬಿರೇದಾರ್ ತರ ಇದೆಯಾ, ಪವರ್ ಸ್ಟಾರ್ ತರ ಜಂಪ್ ಮಾಡ್ತೀಯಾ? ನಾನು ಮಗನೇ, ನಮ್ಮ ಅಪ್ಪ ಹೇಳಿ ಸೀಕ್ರೆಟ್ ಕೊಡಲ್ಲ. ಹೇಳೋ ಜಲ್ದಿ. ನಂಗೆ ಗೊತ್ತಿಲ್ಲ. ಜಿಮ್ಗೆ ಸೇರಿಸ್ತೀನಿ, ಕರೆಕ್ಟ್ ಆಗಿ ಹೇಳು. ಏನು ಗೊತ್ತಿಲ್ಲ, ಅದು ನಂದು. ಹೇಳಲ್ವಾ ನೀನು? ನಾನು ಕೊಡುದಿಲ್ಲ. ಕೃಷ್ಣ ಇದವಲ್ಲ ಮಾಡಲೇ, ನಮ್ಮ ಅಪ್ಪ ಹೇಳಿ ಸೀಕ್ರೆಟ್ ಹೇಳೋ. ಡಾಕ್ಟ್ರೆ, ಹೆಂಗವನೇ ನಮ್ಮ ಮಿಸ್ಟರ್ ಇಂಡಿಯಾ? ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗೋಗಿದೆ. ಸಾಲ್ ಟೈಮ್ ಮಲೋಲಿ ಲಾಸ ಹಂಗಂದ್ರೆ ಏನು? ನಿಮ್ಗೆಲ್ಲ ಹೇಗೆ ಹೇಳಿ? ನೀವೆಲ್ಲ ಗಜ್ನಿ ಫಿಲ್ಮ್ ನೋಡಿದೀರಾ? ಹಾ, ನೋಡಿದೀನಿ. ಅವನ್ ತರ ಆಗೋಗಿದ್ದಾನೆ. ಅಯ್ಯೋಯ್ಯೋ, ಫೋನ್ ನಂಬರ್ ಎಲ್ಲ ಮರ್ತೋಗಿ ಗಜಿನಿ ಆಗ್ಬಿಟ್ನ.
ಬಾಸ್ ಇದ್ರಲ್ಲಿ 4 ಟನ್ ಗಂಧದ ಮರ ಇದೆ, ಪಕ್ಕಾ ಕಚ್ಚಾ ಮಾಲು. ಇದ್ರಲ್ಲಿ 10 ಲಕ್ಷ ರೂಪಾಯಿ ಇದೆ, ನೀವೇ ಸಾಕ್ಸ್ಕೊಡ್ಬೇಕು. ಓಕೆ, ಥ್ಯಾಂಕ್ ಯು. Thank you, boss. ಡೋಂಟ್ Thank ವರಿ, you. ಥ್ಯಾಂಕ್ ಯು. ಬಾಸ್, ಈ ಸ್ಯಾಂಡಲ್ವುಡ್ ಡೀಲ್ ಏನೋ ಇಷ್ಟೊಂದ್ ಸಲೀಸಾಗಿ ಒಪ್ಕೊಂಡ್ರಿ, ಆದ್ರೆ ಇದನ್ನ ಅಷ್ಟೇ ಸಲೀಸಾಗಿ ಟ್ರಾನ್ಸ್ಪೋರ್ಟ್ ಮಾಡೋದು ಹೆಂಗೆ ಬಾಸ್? ಆ ರಾಮಾಯಣ ರಘು ಬೇರೆ ನಾವು ಹೋಗೋ ರೂಟ್ಗೆಲ್ಲ ಗೇಟ್ ಹಾಕಿ ಬಿಜ್ಜಾನ್ ರೋದ್ನೆ ಕೊಡ್ತಿದಾನಲ್ಲ. ಆ ರಾಮಾಯಣ ರಘು ಯಾವುದೇ ರೂಟ್ ಗೇಟ್ ಹಾಕಿದ್ರು ಅದ್ರಿಂದ ಹೆಂಗ್ ಜೂಟ್ ಆಗ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಗೊತ್ತಾ? ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಇವ್ ನಿನ್ ಗಂಡ ಅನ್ನೋದು ನಮಗ್ ಗೊತ್ತಿಲ್ಲ. 1 ಲೀಟರ್ ನಂದಿನಿ ಹಾಲು ಕೊಡ್ತಾರೆ ಇದಾನೆ. ಇವ್ ನಿನ್ ಗಂಡ ಏನೇ? ಹಲೋ ಬಸ್ಸಾಕು ಮೈಸೂರು ರೋಡ್ನಲ್ಲಿ ಗಂಧದ ಸಾಕ್ಸಾನೆ ಸರ್. ಅವನ್ನ ಮಾತ್ರ ಬಿಡಬೇಡಿ ಸರ್. ಬಸ್ ಹಾಕ್ರ ಮೈಸೂರೊಳಗೆ ನಾಕ ಬಂದಿನ ಹಾಕ್ರ. ಈಗ ರಾಮಾಯಣ ರಘು ಕಾನ್ಸಂಟ್ರೇಷನ್ ಎಲ್ಲ ಮೈಸೂರು ರೋಡ್ ಕಡೆ ಇರುತ್ತೆ. ಆ ಮೈಸೂರಲ್ಲಿ ನಾವು ಗಂಧದ ಮರ ಸಾಗಿಸ್ತೀವಿ ಅಂತ ಲಾಕ ಬಂದಿ ಹಾಕೊಂಡ್ ಕಾಯ್ತಾ ಇರ್ತಾನೆ. ನಾವೀಗ ಆರಾಮ ಕನಕಪುರ ರೋಡಲ್ಲಿ ಗಂಧದ ಮರ ಸಾಗಿಸ್ಬೋಣ. ಹೇಗೆ? ಥಿಂಕಿಂಗ್ ಫಾಲೋ ಮೀ. ಡೌಟ್ ಸ್ಟಾಪ್. ಆ ಬಸಕ್ಕು ಖತರ್ನಾಕು ಖಿಲಾಡಿ. ಅವನೇ ನಮ್ಗೆ ಫೋನ್ ಮಾಡ್ದಂಗ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟು ನಮ್ಮನ್ನೆಲ್ಲ ಮೈಸೂರು ರೋಡ್ ಕಳಿಸ್ಬಿಟ್ಟು ಗಂಧದ ಮರನ ಕನಕಪುರ ರೋಡಲ್ಲಿ ಸಾಗಿಸ್ಬಿಟ್ರೆ ವಾ, ಏನ್ ತಲೆ ಸರ್ ನಿಮ್ದು? IPS ಜಸ್ಟ್ ಫೇಲ್ ಕಣೋ. ಏಯ್, ನಾಕ ಬಂದಿನ ಕನಕಪುರ ರೋಡ್ಗೆ ಶಿಫ್ಟ್ ನಾವೇ ಕಿಲಾಡಿ ಅಂದ್ರೆ ಆ ನನ್ನ ಮಗ ಕಿಲಾಡಿ ಒಂಕ ಕಿಲಾಡಿ. ನಾವೇ ಅವನ್ಗೆ ಇನ್ಫಾರ್ಮೇಶನ್ ಕೊಟ್ವಿ ಅಂತ ಅವನಿಗೆ ಗೊತ್ತಾಗಿ ಅವನ್ ನಾಕಾ ಬಂದಿನ ಮೈಸೂರು ರೋಡಿಂದ ಕನಕಪುರ ರೋಡಿಗೆ ಶಿಫ್ಟ್ ಮಾಡ್ಬಿಟ್ಟಿರ್ತಾನೆ. ಅದಕ್ಕೆ ನಾವೀಗ ಅವನಿಗೊಂದು ಸೂಪರ್ ಟ್ವಿಸ್ಟ್ ಕೊಡೋಣ. ನಾವು ಮೊದ್ಲು ಅನ್ಕೊಂಡಿದ್ ಪ್ರಕಾರ ನಮ್ ಗಂಧದ ಮರನ ಮೈಸೂರು ರೋಡಲ್ಲೇ ಬಿಡೋಣ. ಚೇಂಜ್ ದ ರೂಟ್ ಟು ಒರಿಜಿನಲ್ ರೂಟ್. ಬಸಕ್ಕು ಮೈಸೂರಲ್ಲಿ ಗಂಧದ ಮರ ಸಾಗಿಸ್ತೀನಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನಾನು ಅವನಿಗಿಂತ ಕಿಲಾಡಿ ಕನಕಪುರ ರೋಡಲ್ಲಿ ನಾಕ ಬಂದಿ ಆಗ್ತೀನಿ ಅಂತ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಅವನು ಮೈಸೂರಲ್ಲೇ ಗಂಧದ ಮರ ಸಾಗಿಸ್ಬಿಡ್ತಾನೆ. ಅದಕ್ಕೆ ಈಗ ಮೈಸೂರು ರೋಡಲ್ಲಿ ನಾಕ ಬಂದಿ ಹಾಕೋ ಸರ್. ಎರಡೂ ಕಡೆ ಹಾಕ್ರೋ ನಾಕ ಬಂದಿ. ಯಾಕ್ ಬಾಸ್, ಏನಾಯ್ತು? ಆ ರಾಮಾಯಣ ರಘು ಅತಿ ಬುದ್ಧಿ ಉಪಯೋಗಿಸಿ ಮೈಸೂರು ರೋಡ್ ಕನಕಪುರ ರೋಡ್ ಎರಡು ಕಡೆ ನಾಕ ಬಂದಿ ಹಾಕ್ಬಿಟ್ರೆ ಏನ್ ಮಾಡೋದು ಬಾಸ್? ಹೇಯ್, ಇನ್ನೊಂದ್ ಲಾರಿಲ ಆ ಜಾಲಿ ಮರ ಇದೆಯಲ್ಲ ಅದನ್ನ ತರಿಸ್ರೋ. ತರಿಸ್ಬಿಟ್ಟು ಆ ಜಾಲಿ ಮರಕ್ಕೆ ಗಂಧದ ಪರ್ಫ್ಯೂಮ್ ಹೊಡಿಯೋಣ. ಈ ಗಂಧದ ಮರಕ್ಕೆ ಸಗಣಿ ಬಳದ್ಬಿಡೋಣ. ಎರಡು 1 by 1 ಹಿಂದಿಂದೆ ಬಿಡೋಣ. ಅವ್ನ್ ಏನ್ ಮಾಡ್ತಾರೋ ನೋಡೇ ಬಿಡೋಣ. ತರಿಸ್ರೋ, ತರಿಸಿ. ಶ್ರೀಗಂಧದ್ದೇ ಸರ್, ಗಂಧದ ಮರ ಸರ್, ಗಂಧದ ಮರ. ಏಯ್, ಇದು ಗಂಧ ಅಲ್ಲ ಕಣ. ಏನ್ ಹೇಳ್ತಾ ಇದ್ದೀರಾ ಸರ್? ಏಯ್, ಮುನ್ಸೋ, ಗಂಧನೇ ಸರ್. ಇದು ಜಾಲಿ ಮರ ಕಣೋ. ಆ ಬಸಕ್ಕು ಈ ಜಾಲಿ ಮರಕ್ಕೆ ಗಂಧದ್ದು ಪರ್ಫ್ಯೂಮ್ ಹಾಕ್ಬಿಟ್ಟಿದ್ದಾನೆ. ನಮಗೆ ಡಚಕ್ಕ. ಏ ಬಸಕ್, ಏಯ್, ಈ ಲಾರಿಯಿಂದ ಇನ್ನೊಂದು ಲಾರಿ ಇರ್ಬೇಕಲ್ಲ? ಇದೆ ಸರ್. ಅದು ಮರದ ಲಾರಿ ಅಲ್ವಾ? ಅದ್ರೊಳಗಿಂದ ಒಂದು ಪೀಸ್ ತಗೊಂಬರ. ಓಕೆ ಸರ್. ಅದರಿಂದ ಲಾರಿ ಸರ್ ಇದು ಸಗಣಿ ವಾಶ್ ಸರ್. ಗಬ್ಬು ಪರಿಮಳ ಕಣೋ, ಪರಿಮಳ. ಈ ಲಾರಿನ ಸೀಸ್ ಮಾಡ್ರೋ. ಏಯ್, ಅವನು ಬಸಕ್ಕಣೋ ಈ ಗಂಧದ ಮರಕ್ಕೆ ಸಗಣಿನ ಮೆತ್ಬಿಟ್ಟು ನಮ್ ಕಿವಿಗೆ ಹೂವಕ್ಕೆ ನೋಡ್ತಾನೆ. ಈ ಲಾರಿನ ಸೀಸ್ ಮಾಡಿ ಈ ಲಾರಿನ ಬಿಟ್ಬಿಡಿ. ಸರ್, ಏನ್ ಐಡಿಯಾ ಸರ್ ನಿಮ್ದು? ಕಿಲಾಡಿ ಸರ್ ನೀವು. ಆಯ್ತು ಸರ್, ಸರಿ ಸರ್. ಆ ಸಗಣಿ ಮರದ ಗಾಡಿ ಸೀಸ್ ಮಾಡ್ರು, ಈ ಗಾಡಿ ಬಿಟ್ಕೊಂಡ್ರು. ಬಸಾಕ್ ಬಸಾಕ್ ಬಸಾಕ್. ನಂಗೆ 100% ಗೊತ್ತಿತ್ಕೊಳ ನೀನ್ ಹಿಂಗೇ ಮಾಡ್ತೀಯ ಅಂತ. ಅದಕ್ಕೆ ನಾನ್ ಗಂಧದ ಮರ ತರನೇ ಸಾಗಿಸ್ದೆ, ಸಗಣಿ ಮರ ತರನೇ ಸಾಗಿಸ್ದೆ. ಹಾಗಾದ್ರೆ ಇದು ಬಸಾಕ್ ಏನೋ ನೀನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದ್ಬಿಟ್ಟು ಈ ಸಲ ಸ್ಟ್ರೈಟ್ ಮುಖಕ್ಕೆ ಸಗಣಿನೇ ಬೆಳೆದ್ಬಿಟ್ಟಲ್ಲ. ಯಾಕ ಬಸಾಕ್? ಯಾವಾಗ್ಲೂ ಟ್ವಿಸ್ಟ್ ಕೊಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತಮ್ಮ. ಕೆಲಸ ಟ್ವಿಸ್ಟ್ ಕೊಡದೇ ಇರೋದೇ ಟ್ವಿಸ್ಟ್ ಆಗ್ಬಿಡುತ್ತೆ. ಇವಾಗ ಕೊಟ್ನಲ್ಲ ಹಂಗೆ ಹೆಂಗೆ? ಬಸಾಕ್. ಓಕೆ ಬಾಯ್, ಸಿ ಯು.